ಇದೀಗ ಡಾಕ್ಟರ್ ವಿಜಯಲಕ್ಷ್ಮಿ ಹೃದ್ರೋಗ ತಜ್ಞರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಇತ್ತೀಚೆಗೆ ಗಮನಿಸ್ತಾ ಇದ್ದೀರಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದು ವಯಸ್ಸಿನ ಭೇದ ಭಾವ ಇಲ್ಲ. 20 ವರ್ಷ, 18 ವರ್ಷ, 28 ವರ್ಷ, ಆಲ್ಮೋಸ್ಟ್ 30-40 ವರ್ಷದ ಒಳಗೆ ಕೂಡ ಅತಿ ಹೆಚ್ಚಾಗಿ ನಡೀತಾ ಇದೆ. ಹಿಂದೆಲ್ಲ ಮಾತಿತ್ತು ಮೇಡಮ್, ತುಂಬ ದಪ್ಪ ಇದ್ದರೆ ಅವ್ರ ಹತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಈ ಕಾರಣದಿಂದಾಗಿ ಹೃದಯಾಘಾತ ಸಂಭವಿಸುತ್ತೆ ಅಂತ. ಈಗ ನೋಡಿದ್ರೆ ತೆಳು ಇದ್ದವರು, ಸಪೂರ ಇದ್ದಂಥವರು ಕೂಡ ಇಂಥ ಹೃದಯಾಘಾತಕ್ಕೆ ಬಲಿ ಆಗ್ತಿದ್ದಾರೆ. ಏನು ಹೇಳ್ತೀರಿ ಮೇಡಮ್? ಮೊಟ್ಟ ಮೊದಲು ನಾನು ನಿಮಗೆ ಉತ್ತರ ಕೊಡೋ ಮೊದಲು ಹಾಸನ ವೈದ್ಯಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರನ್ನಲ್ಲಿ ಅವೇರ್ನೆಸ್ ಇದೆ. ಅವರು ನಮ್ಮ ಜಯದೇವ ಜೊತೆಗೆ ಟೆಲಿಮೆಡಿಸಿನ್ ಮುಖಾಂತರ ಇಟ್ಕೊಂಡು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ತುಂಬ ಒಳ್ಳೆ ಬೆಳವಣಿಗೆ. ಬಹುಶಃ ಎಲ್ಲ ಡಿಸ್ಟ್ರಿಕ್ಟು, ಎಲ್ಲ ತಾಲೂಕಾ ಪ್ಲೇಸ್ನವರು ಕೂಡ ಅವರು ಸಂಪರ್ಕ ಇಟ್ಕೊಂಡು ಸಮರ್ಪಕವಾದಂಥ ಚಿಕಿತ್ಸೆ ಕೊಡೋದು ಬಹಳ ಮುಖ್ಯ ಅಂತ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್. ಇನ್ನು ಎರಡನೇದಾಗಿ ನೀವು ಕೇಳಿರೋ ಪ್ರಶ್ನೆಗೆ ಬಂದ್ರೆ, ಇವತ್ತಿಗೆ 5 ಎಸ್ಗಳು ಬಹಳ ಪ್ರಮುಖ ಆಗಿದೆ. ಒಂದು, ಸ್ಮೋಕಿಂಗ್ ವಿಪರೀತ ಜಾಸ್ತಿ ಆಗಿದೆ. 15 ವರ್ಷದ ಕೆಳಗಡೆ ಮಕ್ಕಳು, ವರ್ಷಕ್ಕೆ 15,000 ಮಕ್ಕಳು ಹೊಸದಾಗಿ ಸ್ಮೋಕಿಂಗ್ ಶುರು ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಹುಕ್ಕಾ ಕ್ಲಿನಿಕ್ ಅಂತ ಮಾಡ್ಬಿಟ್ಟು ಶಾಲೆಗಳ ಪಕ್ಕದಲ್ಲೇನೆ ಹುಕ್ಕಾ ಇದನ್ನ ಸೇದೋದನ್ನ ಇದ್ ಮಾಡ್ಬಿಟ್ಟಿದ್ದಾರೆ. ಸೊ ಮಕ್ಕಳಲ್ಲಿ ಸ್ಮೋಕಿಂಗ್ ಜಾಸ್ತಿ ಆಗಿರೋದ್ರಿಂದ ಬೇಗನೆ ಆಗ್ತಾ ಇದೆ. ಎರಡನೇದು ಸ್ಪಿರಿಟ್ ಅಂತಂದ್ರೆ ಡ್ರಿಂಕಿಂಗು. ಚಿಕ್ಕ ವಯಸ್ಸಿನಲ್ಲೇ ಕುಡಿಯೋದನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ದುರಂತ. ಅದರಿಂದ ಕೂಡ ಸ್ಯಾಟರ್ಡೆ ನೈಟ್ ಸಿಂಡ್ರೋಮ್ ತರ ಆಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗ್ಬಿಟ್ಟು ಸಾಯ್ಬಹುದು, ಕಾರ್ಡಿಯೋಮಯೋಪತಿ ಆಗ್ಬಿಟ್ಟು ಹಾರ್ಟ್ ಫೇಲ್ಯೂರ್ ಆಗಿ ಸಾಯ್ಬಹುದು. ಮೂರನೇದು ಅಂತಂದ್ರೆ ಸ್ಟ್ರೆಸ್. ಮಕ್ಕಳಿಂದ ಹಿಡ್ಕೊಂಡು ಮುದುಕರವರೆಗೂ ಎಲ್ಲರಿಗೂ ಸ್ಟ್ರೆಸ್ ಅಂತ ಇದ್ದಾರೆ. ಒಂದು ಕಾಲಕ್ಕೆ ಸ್ಟ್ರೆಸ್ ಅಂತ ಇರ್ಲಿಲ್ಲ. ಏನೇ ಕಷ್ಟ ಬಂದ್ರು ಅಯ್ಯೋ ಭಗವಂತ ನೋಡ್ಕೋತಾನೆ ಅಂತ ಅಂದ್ಬಿಟ್ಟು ಆ ಕಷ್ಟವನ್ನ ಮೆಟ್ಟಿ ನಿಲ್ಲುವಂತ ಕ್ಷಮತೆಯನ್ನ ನಾವು ಪಡ್ಕೊಂಡಿದ್ವಿ. ಆದ್ರೆ ಈಗಿನ ಯುವಕರಲ್ಲಿ ಆ ಕಷ್ಟವನ್ನ ತಡ್ಕೊಳ್ಳೋ ಕ್ಷಮತೆನೇ ಇಲ್ಲ. ಅಯ್ಯೋ ಅಂತ ಅನ್ಕೊಳ್ತಾ ಇದ್ದಾರೆ. ಈ ಸ್ಟ್ರೆಸ್ ಇದೆಯಲ್ಲ, ಅದು ಡಿಸ್ಟ್ರೆಸ್ ಆಗಕ್ಕೆ ಕಾರಣ ಏನಂದ್ರೆ, ಅವರು ಮೊಬೈಲ್ ನಲ್ಲಿ, ನೆಟ್ ಅಲ್ಲಿ ರಾತ್ರಿ ಎಲ್ಲ ನೋಡ್ಕೊಂಡು ಅವರು ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಓದೋದ್ ಕಡೆಗೆ ಗಮನ ಕೊಡೋದಿಲ್ಲ, ಕೆಲ್ಸದ ಕಡೆಗೆ ಗಮನ ಕೊಡೋದಿಲ್ಲ. ಸೊ ಈ ಮೊಬೈಲ್ ಇಂದ ಏನಾಗಿದೆ, ಮೊಬೈಲ್ ಇಂದ ಅವರು ಇಮ್ಮೊಬೈಲ್ ಆಗ್ಬಿಟ್ಟಿದ್ದಾರೆ. ಈ ಇಮ್ಮೊಬೈಲ್ ಆಗಿರೋದ್ರಿಂದ ಅವರು ತೂಕ ಜಾಸ್ತಿ ಆಗ್ತಾ ಇದೆ. ಮೊಬೈಲ್ ನೋಡ್ಕೊಂಡು ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗಿದೆ. ಆಮೇಲೆ ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿರೋದ್ರಿಂದ ಓದೋದಕ್ಕೆ, ಕೆಲಸಕ್ಕೆ, ಸೃಜನಶೀಲತೆ, ಕಲಿಯೋಕ್ಕೆ ಎಲ್ಲವೂ ಕಡಿಮೆ ಆಗ್ಬಿಟ್ಟು ಅವರಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಇನ್ನು ಸ್ಲೀಪ್ಲೆಸ್ನೆಸ್. ಒಂದು ಕಾಲಕ್ಕೆ ನಾವು ಬೇಗನೆ ಮಲ್ಕೊಂಡು ಬೇಗನೆ ಹೇಳ್ತಾ ಇದ್ವಿ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ ವೆಲ್ದಿ ವೈಸ್ ಅಂತ. ಆದ್ರೆ ಇವತ್ತಿನವ್ರನ್ನ ನೀವು ನೋಡಿ, ಟ್ರೈನ್ನಲ್ಲೇ ಹೋಗಿ, ಬಸ್ಸಲ್ಲೇ ಹೋಗಿ, ಎಲ್ಲೇ ಹೋಗಿ ರಾತ್ರೆಲ್ಲ ಮೊಬೈಲ್ ನೋಡ್ತಾ ಕೂತಿರ್ತಾರೆ. ನೀವು ಮೊಬೈಲ್ದು ಪ್ರಶ್ನೆ ಕೇಳಿದ್ರೆ ವೈದ್ಯಾಧಿಕಾರಿಗೆ, ಅವ್ರಿಗೆ ತನಿಖೆ ಇಲ್ಲ ಅಂತಂದ್ರು. ಮೊಬೈಲ್ನಿಂದ ಏನಾಗ್ತಾ ಇದೆ ಅಂದ್ರೆ, ಅವ್ರು ಮಾಡೋ ನಿದ್ರೆ ಕಡಿಮೆ ಆಗ್ತಾ ಇದೆ. ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾರಲ್ಲ ಅವ್ರಿಗೆ ಹೃದಯಾಘಾತ ಮತ್ತೆ ಹೃದಯ ಸ್ತಂಭನ 2 ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ ಒಂದು ಕಡೆಗೆ ಸ್ಲೀಪ್ಲೆಸ್ನೆಸ್, ಇನ್ನೊಂದು ಕಡೆಗೆ ಸ್ಟ್ರೆಸ್ಸು. ಇದಕ್ಕೆ ಮೂಲ ಕಾರಣ ಮೊಬೈಲ್. ಆಮೇಲೆ ಮೊಬೈಲ್ ನಿಂದ ಬರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ಸದಾ ಮೊಬೈಲ್ ನಲ್ಲೇ ಇದ್ರೆ ಬ್ರೈನ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಡಿಸ್ಟರ್ಬ್ ಆಗುತ್ತೆ ಅಂತ ಇದೆ. ಆದ್ರೆ ಅವ್ರು ಹೇಳಿದಾಗೆ ಇನ್ನು ಫೈನಲ್ ಪ್ರೂಫ್ ಅಂತ ಯಾವುದು ಬಂದಿಲ್ಲ. ಆದ್ರೆ ಮೊಬೈಲ್ ನಿಂದ ದುಷ್ಪರಿಣಾಮಗಳಾಗೋದು, ಒಂದು ಒಬೆಸಿಟಿ ಆಗತ್ತೆ, 2 ನಿದ್ರೆ ಕಡಿಮೆ ಆಗತ್ತೆ, 3 ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗತ್ತೆ, 4 ಅವರ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗತ್ತೆ. ಇವತ್ತಿಗೆ ಗೊತ್ತಾಗತ್ತೆ, ಯಾರು ಕೆಲಸ ಮಾಡಿ ಶ್ರಮಜೀವಿಗಳಾಗಿರ್ತಾರಲ್ಲ ಅವ್ರು ಗಟ್ಟಿಯಾಗಿರ್ತಾರೆ. ಆದ್ರೆ ಯಾರು ಆಲಸಿಗಳಾಗಿರ್ತಾರಲ್ಲ ಅವ್ರಿಗೆ ಹೃದಯಾಘಾತ ಹೆಚ್ಚು ಅಂತ ಗೊತ್ತಾಗಿದೆ. 50% ಆಲಸಿಗಳಲ್ಲಿ ಹೆಚ್ಚು. ಹಾಗಾಗಿ ಸೆಡೆಂಟ್ರಿ ಹ್ಯಾಬಿಟ್, ಇದ್ರ ಜೊತೆಗೆ ನಾವು ಸ್ಪಿರಿಚುವಾಲಿಟಿ ಅಂದ್ರೆ ಭಗವಂತನಲ್ಲಿ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ. ಆ ನಂಬಿಕೆನೇ ಇಲ್ಲದೆ ಇದ್ದವ್ರಿಗೆ ನಾನು 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 ಅಂತ ಟೈಪ್ ಎ ಪರ್ಸನಾಲಿಟಿಗಳ ತರ ಮಾಡ್ತೀನಿ ಅಂತ ಧಾವಂತದ ಬದುಕಿಗೆ ಹೋಗಿ ಡಮಾರ್ ಅಂತ ಜೀವ ಕಳ್ಕೊಳ್ತಾ ಇದ್ದಾರೆ. ಇಷ್ಟು ಎಲ್ಲದರ ಜೊತೆಗೆ
ಸಾಯೋದ್ರ ಮೇಲೆ ಮೇಯೋದ್ ಬಿದ್ದಂಗೆ ಪಾಶ್ಚಾತ್ಯರ ಅಂದ ಅನುಕರಣೆ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಆ ಸುಂದರವಾದಂತ ಸುಶ್ರಾವ್ಯವಾದಂತ ಸಂಗೀತವನ್ನ ಭಕ್ತಿಗೀತೆಯನ್ನ ಬಿಟ್ಬಿಟ್ಟಿದ್ದಾರೆ. ಡಿಜೆ ಹಾಕೊಂಡು ಕುಣಿತಾ ಇದ್ದಾರೆ. ಈ ಡಿಜೆದು ಡೆಸಿಬಲ್ಸ್ 80-90 ಮೇಲ್ ಹೋದಾಗ ಬ್ರೇನ್ಗೆ ಹೊಡೆದಾಗೆ ಅದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರಾಟಿಕ್ ಆಗ್ಬಿಟ್ಟು ಹೃದಯದ ಮಿಡಿತ ಏರ್ಪೇರ್ ಆಗಿ 200-300ಕ್ಕೆ ಹೊಟ್ಟೋಗ್ಬಿಟ್ಟು ಅದು ನಿಂತು ಹೋಗ್ಬಿಡುತ್ತೆ. ಅಲ್ಲಿ ನಿಂತಲ್ಲೇ ಕುಸಿದ್ ಬಿದ್ದು ಬಿಡ್ತಾರೆ. ಈ ಡಿಜೆ ಮ್ಯೂಸಿಕ್ ಕೇಳೋದನ್ನ ಬಿಡಬೇಕು, ಅದಕ್ಕೆ ಒಂದು ಕಡಿವಾಣವನ್ನ ಸರ್ಕಾರ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎರಡನೇದ್ದು ಅಂತಂದ್ರೆ ಈ ಯುವಕರಲ್ಲಿ ಬರೀ ಸಿಗರೇಟ್ ಸೇದೋದಲ್ಲ, ಗಾಂಜಾ ಸೇದೋದು, ಡ್ರಗ್ಸ್ ತಗೊಳ್ಳೋದು ವಿಪರೀತ ಆಗಿದೆ. ನೀವೇನ್ ಹೆಸರುಗಳನ್ನ ಹೇಳ್ತಿರಲ್ಲ ಎಲ್ಲ ಅದರಿಂದ ಇದರಿಂದ ಅನ್ನೋದು ಅವೆಲ್ಲವೂ ಕೂಡ ಡ್ರಗ್ ಅಡಿಕ್ಷನ್ ನಿಂದನೆ. ಈಗ ರೀಸೆಂಟ್ಲಿ ಆದಂತ ಸಾವುಗಳು ಕೂಡ ಯಾವ್ದೋ ತರದ್ದು ಮಾತ್ರೆಯನ್ನ ತಗೊಂಡಿದ್ದಾರೆ ಅಂತಾನೆ ಗೊತ್ತಾಗತ್ತೆ. ಹಾಗಾಗಿ ನಾವು ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸ್ಟ್ರಿಕ್ಟ್ ಆಗಿ ಈ ಡ್ರಗ್ ಅಡಿಕ್ಷನ್ ಅನ್ನ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ಇದ್ರ ಮೇಲೆ ನೀವು ಕೇಳಿದ್ರಿ ವ್ಯಾಕ್ಸಿನ್ ಇಂದ ಅಂತ. ಖಂಡಿತ ವ್ಯಾಕ್ಸಿನ್ ಇಂದ ಅಲ್ಲ. ವ್ಯಾಕ್ಸಿನ್ ಇರೋದು ಕೊರೋನಾ ವೈರಸ್ ವಿರುದ್ಧ. ಇದಕ್ಕೂ ಮತ್ತೆ ಹಾರ್ಟ್ ಅಟ್ಯಾಕ್ಗೂ ಸಡನ್ ಡೆತ್ಗೂ ಸಂಬಂಧ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ ಪ್ರಕಾರ 45 ಲಕ್ಷ ಜನರ ಜೀವವನ್ನ ಈ ವ್ಯಾಕ್ಸಿನ್ ಉಳಿಸಿದೆ ಅಂತ ಅವರು ಪುರಾವೆ ಸಮೇತ ಕೊಟ್ಟಿದ್ದಾರೆ. ಹಾಗಿದ್ದಾಗ ನಾವು ವ್ಯಾಕ್ಸಿನ್ಗೆ ಅಂತ ಆಗೋದಕ್ಕೆಲ್ಲ ಶನಿನೇ ಕಾರಣ ಅಂತ ನಾವು ವ್ಯಾಕ್ಸಿನ್ ಹೆಸರು ತರೋದು ಅದು ಶುದ್ಧ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ವ್ಯಾಕ್ಸಿನ್ ಅಲ್ಲಿ ಬಳಸಿರೋದು ಕಾಮನ್ ಕೋಲ್ಡ್ಗೆ ಬರುವಂತ ಎಡಿನೋ ವೈರಸ್. ಕಾಮನ್ ಕೋಲ್ಡ್ ಇಂದ ಯಾರೂ ಸತ್ತಿಲ್ಲ ಇಲ್ಲಿವರೆಗೂ. ಹಾಗಾಗಿ ಇದು ವ್ಯಾಕ್ಸಿನ್ ಇಂದ ಅಲ್ಲ ಅಂತ ನಾನು ವೈಜ್ಞಾನಿಕವಾಗಿ ಒಬ್ಬ ವೈದ್ಯಳಾಗಿ ಹೃದಯ ರೋಗ ತಜ್ಞೆಯಾಗಿ ಖಡಾಖಂಡಿತವಾಗಿ ಹೇಳ್ತೀನಿ. ಯಾರೂ ಕೂಡ ವ್ಯಾಕ್ಸಿನ್ ಅಂತ ಬೆರಳು ಮಾಡಿ ತೋರಿಸಬಾರ್ದು. ಎರಡನೇದು ಹಾರ್ಟ್ ಅಟ್ಯಾಕ್ ಅಂತ ಎಲ್ಲಾ ಸಾವಿಗೂ ಕಾರಣ ಆಗಿದ್ದನ್ನ ಹಾರ್ಟ್ ಅಟ್ಯಾಕ್ ಹೇಳೋದು ಸರಿಯಲ್ಲ. ಯಾಕಂದ್ರೆ ಡ್ರಗ್ಸ್ ತಗೊಂಡು ಸತ್ತವ್ರನ್ನು ಕೂಡ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು. ಇದಕ್ಕೂ ಕೂಡ ಅಂದ್ರೆ ಅಲ್ಟಿಮೇಟ್ಲಿ ಸಾಯ್ಬೇಕಾದ್ರೆ ಹಾರ್ಟ್ ನಿಲ್ಲೇಬೇಕು. ಅದ್ ನಿಂತಾಗ್ಲೇ ನಾವು ಸಾವು ಅಂತ ಹೇಳೋದು. ಹಾಗಾಗಿ ನಾವು ಎಲ್ಲಾ ಕಾಯಿಲೆಗಳನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು ಸರಿಯಲ್ಲ. ಆದ್ರೆ ನಮ್ಮಲ್ಲಿ ಮಕ್ಕಳಲ್ಲಿ ದುರಭ್ಯಾಸಗಳು ವಿಪರೀತ ಹೆಚ್ಚುತ್ತಾ ಇದೆ. ಅದನ್ನ ಕಡಿವಾಣ ಹಾಕಿ ಅವರಿಗೆ ನೈತಿಕ ಮೌಲ್ಯಗಳ ಜೊತೆಗೆ ಬದುಕಿನ ಮಹತ್ವವನ್ನು ತಿಳಿಸ್ಕೊಡೋದು ಬಹಳ ಮುಖ್ಯ ಅಂತ ನಾನು ಅನ್ಸುತ್ತೆ. ಓಕೆ ಮೇಡಮ್, ಇದು ಇತ್ತೀಚೆಗೆ ಹಾಸನದಲ್ಲಿ ನೀವು ಗಮನಿಸಿದ್ರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಅವ್ರಿಗೆ ದುರಭ್ಯಾಸಗಳಿದೆ ಅಂತ ನಾವು ಕನ್ಕ್ಲೂಷನ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ. 18-16 ವರ್ಷ. ಆಮೇಲೆ ಚಿಕ್ಕ ಅದರಲ್ಲೂ ಯುವತಿಯರು ಇದ್ದಾರೆ. ಇವತ್ತು ನೋಡಿ ಒಬ್ಬ ಅಲ್ಲ ಸರ್, 18-16 ವರ್ಷಕ್ಕೆ ಹೇಳಕ್ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ನಮ್ಮ ಬೆಂಗಳೂರಲ್ಲಿ ಸ್ಕೂಲ್ ನಲ್ಲಿ 8, 9, 10ನೇ ಕ್ಲಾಸ್ ಮಕ್ಕಳು ಬ್ಯಾಗ್ ನೋಡಿದ್ರೆ ನಿಮ್ಗೆ ಬೇಕಾದ್ದು ಬೇಡವಾದ ವಸ್ತುಗಳೆಲ್ಲ ಸಿಕ್ಕತ್ತೆ. ಸೊ ಹಾಗೆ ದಯವಿಟ್ಟು ತಿಳ್ಕೊಬೇಡಿ. ಯಾಕಂತಂದ್ರೆ ಎಷ್ಟು ಜನ ನಾವೀಗ ಹಾರ್ಟ್ ಅಟ್ಯಾಕ್ ಅಂತ ಕೇಳಿದೀವಲ್ಲ, ಎಲ್ರೂ ಕೂಡ ಡ್ರಗ್ಸ್ ಇಂದನೇ ಹೋಗಿರೋದು ಅನ್ನೋದು ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಈಗ ಮೇಡಮ್, ಇವತ್ತು ಒಂದು 50 ವರ್ಷದ ಮಹಿಳೆ ಹಾಸನದಲ್ಲಿ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಯೋಧ ಜಮೀನಲ್ಲಿ ಉಳುಮೆ ಮಾಡಬೇಕಾದ್ರೆ ಅವರು ಕಸರತ್ತು ಮಾಡ್ತಾ ಇದ್ರು ಅಂದ್ಕೊಳ್ಳಿ, ಅಂಥ ಸಂದರ್ಭದಲ್ಲೂ ಮೃತಪಟ್ಟಿದ್ದಾರೆ. ಅಂದರೆ ಜಡ್ಜ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ. ತುಂಬ ದಪ್ಪ ಇದ್ದವರು ಬೇಗ ಹಾರ್ಟ್ ಅಟ್ಯಾಕ್ ಒಳಗಾಗ್ತಾರೆ ಅಂತಿದ್ರು. ಈಗ ತೆಳ್ಳಗಿದ್ದಂಥವ್ರು ಕೂಡ ಹಾರ್ಟ್ ಅಟ್ಯಾಕ್ ಒಳಗಾಗ್ತಾ ಇದ್ದಾರೆ. ಕೇವಲ ಧೂಮಪಾನ, ಮದ್ಯಪಾನ, ಅದರ ಹೊರತಾಗಿಯೂ ಕೂಡ ಬೇರೆ ಕಾರಣಗಳನ್ನೇನಾದ್ರು ಕಂಡುಕೊಳ್ಳಬಹುದಾ? ಬೇರೆ ಕಾರಣಗಳು ಅಂತಂದ್ರೆ ಮುಖ್ಯವಾಗಿ ಸ್ಟ್ರೆಸ್ ಅಂತಂದ್ರೆ ಆತಂಕ, ದುಗುಡ, ದುಮ್ಮಾನ, ಡಿಪ್ರೆಷನ್, ಅದಕ್ಕೆ ತಗೊಳ್ಳುವಂತ ಮಾತ್ರೆಗಳು, ನಿದ್ರೆ ಮಾತ್ರೆಗಳು ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಮನಸ್ಸು ಸರಿ ಇಲ್ಲ. ಸೊ ಮನಸ್ಸನ್ನ ಗಟ್ಟಿ ಮಾಡುವಂತ ಕಡೆಗೆ ನಾವು ಗಮನ ಕೊಡ್ಬೇಕಾಗತ್ತೆ. ಹಾಗಾಗೇನೆ ನಾವು ಯೋಗ ಧ್ಯಾನವನ್ನ ಜೂನ್ 21ಗೆ ಪ್ರಾರಂಭ ಮಾಡಿದ್ದು. ಇದು ವಿಶ್ವದಾದ್ಯಂತ ಎಲ್ರಿಗೂ ಗೊತ್ತಾಗಿದೆ. ಯೋಗ ಧ್ಯಾನ ಮಾಡೋದ್ರಿಂದ ಮನಸ್ಸು ಶರೀರ ಎರಡೂ ಗಟ್ಟಿ ಆಗತ್ತೆ, ಅವ್ರಿಗೆ ಕಾಯಿಲೆ ಬರೋದು ಕೂಡ ಕಡಿಮೆ ಆಗತ್ತೆ ಅಂತ. ಸೊ ಹಾಗಾಗಿ ಇವತ್ತಿನ ಜನರು ಸ್ಥೂಲಕಾಯದ ಜೊತೆಗೆ ಕೂತಲ್ಲೇ ಕೂತ್ಕೊಂಡು ಪಿಕ್ಚರ್ ನೋಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು ಇದಿದೆಯಲ್ಲ, ಇದರಿಂದ ಕೂಡ